ರಾಜ್ಯದ ಇತಿಹಾಸದಲ್ಲಿ ವಿಧಾನಸೌಧ ಒಳಗಡೆ ಪಾಕಿಸ್ತಾನ ಜಿಂದಾಬಾದ್ ಅಂತ ಹೋಗಿರುವಂಥ ಘಟನೆ ನಮ್ಮ 75 ವರ್ಷದ ಸ್ವಾತಂತ್ರ್ಯ ಬಂದಾದ್ಮೇಲೆ ಈ ಥರದ ಘಟನೆ ಯಾವತ್ತೂ ನಡೆದಿಲ್ಲ. ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಒಂದು ರೀತಿ ಇಡೀ ಕರ್ನಾಟಕ ಅಡುಗುತಾಣ ಆಗಿದೆ. ಇವತ್ತು ವಿಧಾನಸೌಧ ಒಳಗಡೆನೂ ಕೂಡ ಪಾಕಿಸ್ತಾನದವ್ರಿಗೆ ಎಂಟ್ರಿ ಕೊಡ್ತಾರೆ ಅಂದರೆ ಈ ಸರ್ಕಾರ ಪಾಕಿಸ್ತಾನದ ಪರವಾಗಿದೆ ಅನ್ನೋದು ಹೆಂಗೆ ಕೊಟ್ಟರು ಇವ್ರಿಗೆ ಹೆಂಗೆ ಕೊಟ್ಟರು. ಮೊನ್ನೆ ಪಾರ್ಲಿಮೆಂಟಲ್ಲಿ ಯಾರೋ ನುಗ್ಗಿ ಸ್ಪ್ರೇ ಮಾಡಿದ್ದಕ್ಕೆ ಕಾಂಗ್ರೆಸ್ ಅವ್ರು ಬಾಯ್ ಪಡ್ಕೊಂಡ್ರು. ಇವತ್ತು ದೇಶ ವಿರೋಧಿ ಚಟುವಟಿಕೆ ಮಾಡ್ತಾ ಇರುವಂಥ ಪಾಕಿಸ್ತಾನ್ ಜಿಂದಾಬಾದ್ ಅನ್ನೋರಿಗೆ ಇವತ್ತು ಟಿಕೆಟ್ ಕೊಟ್ಟಿದ್ದೀರಲ್ಲ ನೀವು, ಅವ್ರ ಬೆಂಬಲಿಗರಿಗೆ ಟಿಕೆಟ್ ಕೊಟ್ಟಿದ್ದೀರಲ್ಲ ನೀವು. ನಾಜೂರ್ ಹುಸೇನ್ ಅವರಿಗೆ ಟಿಕೆಟ್ ಕೊಟ್ಟಿದ್ದೀರ, ಅವ್ರ ಬೆಂಬಲಿಗರು ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳಿದ್ದಾರೆ. ಅಂದರೆ ಕಾಂಗ್ರೆಸ್ ಅವ್ರು ಎಂಥವ್ರಿಗೆ ಟಿಕೆಟ್ ಕೊಟ್ಟಿದ್ದಾರೆ ಅಂತ ಇದರಿಂದ ಸ್ಪಷ್ಟವಾಗಿ ಅರ್ಥ ಆಗ್ತಾ ಇದೆ. ನನಗನ್ನಿಸ್ತೈತೆ ಈ ಸರ್ಕಾರ ಒಂದು ರೀತಿ ಪಾಕಿಸ್ತಾನದ ಪರ ಇವತ್ತು ಘೋಷಣೆ ಮಾಡಿರೋದು. ನನಗನ್ಸುತ್ತೆ ಇವರು ಸರ್ಕಾರ ನಡೆಸೋಕ್ಕೆ ನಾಲಾಯಕಗಳು. ಇವತ್ತು ಸರ್ಕಾರ ಕೂಡಲೇ ರಾಜೀನಾಮೆ ಕೊಡಬೇಕು ಅಂತ ಆಗ್ರಹ ಮಾಡ್ತಾ ಇದ್ದೀನಿ. ಯಾಕಂದರೆ ಇದು ದೇಶ ದ್ರೋಹದ ಒಂದು ಕೆಲಸ. ಇದೇ ಬೇರೆ ಯಾರಾದರೂ ಮಾಡಿದರೆ ಅವ್ರನ್ನ ಇಷ್ಟೊತ್ತಿಗೆ ಅರೆಸ್ಟ್ ಮಾಡಿ ಜೈಲಿಗೆ ಹಾಕಬೇಕಾಯ್ತು, ಅವ್ರನ್ನ ಬಂಧಿಸಬೇಕಾಯ್ತು, ನೇಣುಗಂಬಕ್ಕೆ ಏರಿಸಬೇಕಾಯ್ತು. ಇವತ್ತು ಅವರು ರಾಜಾರೋಷವಾಗಿ ಪಾಕಿಸ್ತಾನ ಜಿಂದಾಬಾದ್ ಅಂತ ಹೋಗಿದ್ದಾರೆ. ರಾಜಾರೋಷವಾಗಿ ವಿಧಾನಸೌಧದಿಂದ ಎಸ್ಕೇಪ್ ಆಗಿ ಹೋಗಿದ್ದಾರೆ. ಸತ್ತೋಗಿದೆ ಪೊಲೀಸ್ ಇಲಾಖೆ. ಅದರಿಂದ ಇವತ್ತು ನನಗನ್ನಿಸ್ತೈತೆ ಈ ಸರ್ಕಾರದ ಕಮ್ಮಕ್ಕಿನಿಂದನೇ ಆಗಿರೋದಿದು. ಇಲ್ಲ ಸಪೋರ್ಟ್ ಅಲ್ವಾ, ಈಗ ಇವರೇ ಕಾಂಗ್ರೆಸ್ ಮುಖ್ಯಮಂತ್ರಿಗಳೇ ಸಪೋರ್ಟು, ಕಾಂಗ್ರೆಸ್ ಸರ್ಕಾರನೇ ಪೂರ್ತಿ ಸಪೋರ್ಟ್ ಮಾಡ್ತಾ ಇರೋದ್ರಿಂದ ಇನ್ನು ಬೆಂಬಲ ಇನ್ನೇನು ಕೇಳೋದು, ಯಾರು ಕೇಳ್ತೀರ, ಯಾರು ನಾವು ಕೇಳೋದೀಗ? ಇಡೀ ಸರ್ಕಾರ ರಾಜೀನಾಮೆ ಕೊಡೋದು. ಒಂದು ಕ್ಷಣನೂ ಕೂಡ ಸರ್ಕಾರ ಅಲ್ಲಿರೋಕ್ಕೆ ಯೋಗ್ಯತೆ ಕಳ್ಕೊಂಬಿಟ್ಟಿದೆ. ಪಾಕಿಸ್ತಾನ ಜಿಂದಾಬಾದ್ ಹಾಕೋರನ್ನ ಕರ್ಕೊಂಬಂದು ನೀವು ಟಿಕೆಟ್ ಕೊಡ್ತೀರಾ ಅಂತ ಹೇಳಿದ್ರೆ ಈ ಸರ್ಕಾರ ಬದುಕಿದ್ರೇನು ಸತ್ರೇನು? ಜನಕ್ಕೆ ಮೊನ್ನೆ ಹೇಳಿದ್ರು ದೇಶ ಇಬ್ಬಾಗ ಮಾಡಬೇಕು ಅಂತ ಡಿ.ಕೆ. ಸುರೇಶ್ ಅವರು ಹೇಳಿದ್ರು. ಈಗ ಪಾಕಿಸ್ತಾನ ಜಿಂದಾಬಾದ್ ಅಂತ ವಿಧಾನಸೌಧದಲ್ಲಿ ಕೂಗಿಸ್ತಾ ಇದ್ದೀರಾ. ರಾಜ್ಯದ ಜನ ಇದನ್ನೆಲ್ಲ ನೋಡ್ತಾ ಇದ್ದೀರಾ, ಕರ್ನಾಟಕದ ರಾಜ್ಯದ ಜನ ನೋಡ್ತಾ ಇದ್ದೀರಾ. ಯಾಕಪ್ಪ ಈ ಕಾಂಗ್ರೆಸ್ ಅವ್ರಿಗೆ ಓಟ್ ಹಾಕಿದ್ರಿ, ಇಂಥ ಪಾಕಿಸ್ತಾನಕ್ಕೆ ಬೆಂಬಲ ಮಾಡುವಂಥ ಕಾಂಗ್ರೆಸ್ಗೆ ಯಾಕಪ್ಪ ಓಟ್ ಹಾಕಿದ್ರಿ ಅಂತ ಜನ ಯೋಚನೆ ಮಾಡ್ತಾ ಇದ್ದಾರೆ. ನಾಳೆ ಯಾವುದೇ ಕಾರಣಕ್ಕೂ ಅಧಿವೇಶನ ನಡೆಯುವಂಥದ್ದಕ್ಕೆ ಬಿಡಲ್ಲ. ನಾಳೆ ಪೂರ್ತಿ ಈ ಪಾಕಿಸ್ತಾನ ಜಿಂದಾಬಾದ್ ಅನ್ನ ಕರೆಸ್ತೋರು ಯಾರು? ನೀವೇ ತಾನೇ ನೀವೇ ಕರ್ಸಿರೋದು. ಅವ್ರನ್ನ ಹೋಗಕ್ಕೆ ಆರಾಮ್ಸೆ ಬಿಟ್ಟಿದ್ದೀರಾ ಅಂದ್ರೆ ನೀವೇ ಕರ್ಸಿರೋದು ಇವರು.